ವೆಲ್ಕಮ್ ಬ್ಯಾಕ್ ಟು ಕಮಲು ಮನೆ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಿಂಪಲ್ ಆದಂಥ ಪಾಲಕ್ ಸೊಪ್ಪಿಂದು ಪಪ್ಪು ಮಾಡೋಣ ಬನ್ನಿ. ಈಗ ಒಂದು ಕುಕ್ಕರಿಗೆ ನಾನಿಲ್ಲಿ ತೊಗರಿಬೇಳೆ ತೊಗೊತೀನಿ. ತೊಗರಿಬೇಳೆ ಬಂದು ನಾನು 2 ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊತಾ ಇದ್ದೀನಿ. ಈಗ ತೊಗರಿಬೇಳೆನ ಸ್ವಲ್ಪ ತೊಳ್ಕೊಂಬಿಡೋಣ. ಒಂದು 2 ಇಲ್ಲ 3 ಸತಿ ತೊಗರಿಬೇಳೆನ ತೊಳ್ಕೊಂಡು ಅದಕ್ಕೆ ನಾನಿಲ್ಲಿ 2 ಟೊಮೆಟೊನ ಹಾಕ್ಕೊತಾ ಇದ್ದೀನಿ. 2 ಹುಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಇದನ್ನು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿರುವಂಥ 1 ಕಟ್ಟಿಂದು ಪಾಲಕ್ ಸೊಪ್ಪನ್ನ ಹಾಕೊಂಬಿಡೋಣ. ಇಲ್ಲಿ ಒಂದು 6 ರಿಂದ 7 ಹಸಿಮೆಣ್ಸಿಕಾಯಿನ ಮುರಿದು ಹಾಕ್ಕೊತೀನಿ. ಇಲ್ಲಿ 2 ಕಪ್ ತೊಗರಿಬೇಳೆಗೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊತೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕೋದ್ರಿಂದ ಕುಕ್ಕರು ಮೇಲೆ ಉಕ್ಕಿ ಬರೋದಿಲ್ಲ. ಈಗ ಇದನ್ನು 4 ವಿಜಿಲ್ನ ಹೊಡ್ಸ್ಕೊಂಬಿಡೋಣ ಬನ್ನಿ. ಈಗ ನೋಡಿರಿ, ಚೆನ್ನಾಗಿ ಕುದ್ದಿದೆ ತೊಗರಿಬೇಳೆ ಮತ್ತು ಸೊಪ್ಪು. ಇದಕ್ಕೆ ಒಂದು ಸ್ವಲ್ಪ 1 ಬೋಟಷ್ಟು ಹುಣ್ಸೆಹಣ್ಣು ಹಾಕ್ಕೊಂಬಿಡೋಣ. ಹುಣ್ಸೆಹಣ್ಣು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಗಚ್ಕೊಂಬಿಡೋಣ. ಈ ಥರ ಸಣ್ಣದಾಗೋಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ 2 ಒಣಮೆಣ್ಸಿಕಾಯಿನ ಮುರಿದು ಕೂಡ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 4 ಎಲೆ ಕರಿಬೇವು, ಆಮೇಲೆ ಮಗಚಿಟ್ಟಿರುವಂಥ ಬೇಳೆಯನ್ನು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 1/4 ಚಮಚ ಅಷ್ಟು ಅರಿಶಿನ ಪುಡಿ, ಆಮೇಲೆ ಅದಕ್ಕೆ ಧನಿಯಾ ಪುಡಿ, ಸಾಂಬಾರು ಪುಡಿ, ಆಮೇಲೆ ಗರಂ ಮಸಾಲನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಇದನ್ನ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಇದು ಕುದ್ಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ, ಇದು ಚಪಾತಿ, ರೈಸಿಗೆ ಮತ್ತು ರೊಟ್ಟಿಗೆ ಕೂಡ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.